ಒಂದು ಸಿಂಗರ್ ಆಗ್ಬೋದಲ್ಲ ಗೈಸ್, ಆಗಣ? ನೋಡೋಣ ಔಟ್ಕಮ್ಸ್ ನೋಡೋಣ. ಏನ್ ಸೋತದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮುಂದೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ ಗೈಸ್. ನಿನ್ನೆ ಮತ್ತೆ ಇವತ್ತು ಫಂಕ್ಷನ್ ಮಾಡೋರೆ. ನಿನ್ನೆ ವ್ಲಾಗ್ ಮಾಡಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಮಾಮೂಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅಂಥದ್ದಿತ್ತು. ಅದಕ್ಕೆ ಇವತ್ತು ಒಂದು ಸಿಂಗರ್ ಬರ್ತಾರೆ. ಮೊದಲೇ ಗೊತ್ತಾಗಿರುತ್ತೆ, ನಾನು ಸ್ಟಾರ್ಟಿಂಗ್ ಹೇಳಿದ ತಕ್ಷಣ. ಅರೆ ಇವಾಗ ಸಿಂಗರ್ ಅಂದಿದ ತಕ್ಷಣ ಇನ್ನ ಗೊತ್ತಾಗಿರುತ್ತೆ ಯಾರು ಏನು ಅಂತ. ನಾನೇನು ಹೇಳೋದೇನು ಬೇಕಾಗಿಲ್ಲ ಅನ್ಸುತ್ತೆ. ಯಾರಿರ್ಬೋದು ಮುಂದೆ ನೋಡಿ ಗೈಸ್. ನನಗೆ ಗೊತ್ತಾಗಿ ಅಂದರೆ ಮುಂದೆ ನೋಡ್ತಾ ಇರಿ, ಪೂರ್ತಿ ವಿಡಿಯೋ ನೋಡಿ. ಯಾಕೆ ವೆಯ್ಟ್ ಮಾಡಬೇಕು ಗೈಸ್? ಎಲ್ಲದರಲ್ಲೂ ತಾಳ್ಮೆ ಇಂಪಾರ್ಟೆಂಟ್ ಅಂತಾರೆ. ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಇವಾಗ ಅದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಸಂಜೆ 5 to ಸಮಥಿಂಗ್ ಇರುತ್ತೆ. ಆದರೆ ನಮಗೆ ಎಂಟ್ರಿ ಇರೋದು 5 to 8. 8 ಇಲ್ಲ 9 ಒಳಗಡೆ ಅವ್ರು ಬರಲಿಲ್ಲ ಅಂದರೆ ನಾ ಮನೆಗೆ ಬರ್ತೀನಿ. ಓಕೆನಾ? ಯಾಕೆ ಅಂದರೆ ಗೈಸ್ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಮಿನಿಮಮ್ 2 hours ಬೇಕು ನನಗೆ. ಆ ಟ್ರಾಫಿಕಲ್ಲಿ 2.5 hours ಬೇಕು ನಮ್ಮ ಕಾಲೇಜಿಂದ ಇಲ್ಲಿಗೆ ನಮ್ಮ ಮನೆಗೆ ಬರಬೇಕು ಅಂದರೆ. ಅದಕ್ಕೆ ಅವ್ರು ಏನಾರ ಲೇಟ್ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಯಾರು ವಿಡಿಯೋ ಮಾಡಿದರೆ ಕ್ಲಿಪ್ಸ್ ಹಾಕ್ತೀನಿ ನೋಡಿ ಅಷ್ಟೇ. ಬಂದು ಒಂದೆರಡು ಸಾಂಗ್ ಆಡಿ ಇಲ್ಲ ಬಂದರೆ ಓಕೆ, ಇಲ್ವಾ ನಾ ಮನೆಗೆ ಬರ್ತೀನಿ, ನೀವು ಕ್ಲಿಪ್ಸ್ ನೋಡಿ ಸಾಕು. ಇವಾಗ ರೆಡಿ ಆಗಿದ್ದೀನಿ ಗೈಸ್. ಇವಾಗ ಟೈಮು 11:30. ನಾನು ಹೋಗೋದು ಮನೆ ಬಿಡೋದು 3 o'clock ಇಲ್ಲ 4 o'clock ಮನೆ ಬಿಡ್ತೀನಿ. ಆವಾಗ ಕಾಲೇಜ್ ಹತ್ರ ಹೋಗಿ ಮೀಟ್ ಆಗೋಣ. ಅಲ್ಲಿವರೆಗೂ ವೆಯ್ಟ್ ಟಿಲ್ ಸಿಂಗರ್ ಕಮ್ಸ್. ಗೈಸ್ ಬನ್ನಿ ಇವಾಗ. ಏನೋ ಯಾವ ಸಾಂಗ್ ಅದು? ಫಸ್ಟ್ ಯಾವ ಸಾಂಗ್ ಆಡಿದೆ ಗೈಸ್? ಸೋತೆ ಹೋದೆ ಅಂತ ಹಾಡು ಕೇಳೋಣ. ನಾನು ಒಂದು ಸಿಂಗರ್ ಆಗ್ಬೋದಲ್ಲ ಗೈಸ್, ಆಗಣ? ಅವೆಲ್ಲ ನಮ್ಗೆ ಯಾಕೆ, ನಾವು ಒಂಥರ ಸಿಂಗರ್ ಥರನೇ. ಅರೆ ಪರ್ಸ್ನಲ್ ಸಿಂಗರ್, ಎಲ್ಲೂ ಹೋಗಿ ಆಡಲ್ಲ ಅಷ್ಟೇ. ಇವಾಗ ಅಲ್ಲೋಗಿ ಡೈರೆಕ್ಟ್ ಅವ್ರೇನ ಬಂದಿದ್ರೆ ತೋರಿಸ್ತೀನಿ. 8 ಗಂಟೆ ಇಲ್ಲ 9 ಗಂಟೆ ಒಳಗೆ ಅವ್ರೇನ ಬಂದಿದ್ರೆ ಅಲ್ಲಿ ತೋರಿಸ್ತೀನಿ. ಇಲ್ವಾ ನಾನು ನನ್ನ ಪಡೆಗೆ ನಾನು ಮನೆಗೆ ಬರ್ತೀನಿ, ಅವ್ರ ಪಡೆಗೆ ಅವ್ರು ಶೋ ಮಾಡ್ಕೊಳ್ಳಿ. ಬನ್ನಿ ಗೈಸ್. ಇವಾಗ ಅಲ್ಲೋಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲೋಗಿ ನೋಡೋಣ ಕಾನ್ಸರ್ಟ್ನ. ಬನ್ನಿ ಗೈಸ್. ID ಕಾರ್ಡ್ ಏನೋ ತಗೊಂಡೇ ಇಲ್ಲ ಗೈಸ್. ನಾವು ID ಕಾರ್ಡ್ ತಗೊಂಡಿದ್ದಾರೆ, ಮಕ್ಕಳು ಬೀಚೆ ಕಳಿಸ್ಬೋದು ನಮ್ಮನ್ನ. ID ಕಾರ್ಡ್ ಬೇಕು, ಅದ್ರ ಜೊತೆಗೆ ಮೇಯ್ನ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೇಜಾರಾಗಿ ಬರ್ತದೆ ಏರ್ಪೋರ್ಟ್ಸ್ ಬೇಕು. ಅದ್ರ ಜೊತೆಗೆ ಇದೊಂದು ID ಕಾರ್ಡ್ ಬೇಕು. ಹಾಗೆ ಒಂದು ಖರ್ಚೀಫ್ ಬೇಕು, ಏಕೆಂದರೆ ಮೂಗಿಂದ ಜೋಗ್ ಫಾಲ್ಸೇ ಬರುತ್ತೆ ಜಾಸ್ತಿ ಮೊನ್ನೆಯಿಂದ. ಅದಕ್ಕೆ ಒಂದು ಖರ್ಚೀಫ್ ತಗೊಂಡು ಜೋಗ್ ಫಾಲ್ಸ್ ನಿಲ್ಸಕ್ಕೆ ಟ್ರೈ ಮಾಡೋಣ. ನೆಗಡಿ ಆಗ್ಬಿಟ್ಟಿದೆ ಗೈಸ್, ಏನು ಮಾಡೋಣ? ಅದಕ್ಕೆ ನೆಗಡಿ ಆಗ್ಬಿಟ್ಟೈತೆ. ಇಷ್ಟೊಂದು ಬಟ್ಟೆ ಐತೆ, ಅಲ್ಲೊಂದು ಖರ್ಚೀಫ್ ಇಲ್ಲ. ಖರ್ಚೀಫ್ ಇವಾಗ ಹೋಗೋದು. ನನ್ನ ಆಧಾರ್ ಕಾರ್ಡ್ ಏನು ಬೇಡ ಅಲ್ವಾ? ನೋಡೋಣ. ಗೌರ್ಮೆಂಟ್ ID ಪ್ರೂಫ್ ಬೇಕು ಅಂತ ಹೇಳೋರೆ. ಚಿಕ್ಕು ಆಧಾರ್ ಇದ್ರೆ ತಗೊಳ್ಳೋಣ. ಗೌರ್ಮೆಂಟ್ ಪ್ರೂಫ್ ಏನಾರು ಕೇಳಿದ್ರೆ ತೋರ್ಸೋಣ. ID ಇದೆ ಸಾಕು. ಬನ್ನಿ ಆಗ ಡೈರೆಕ್ಟ್ ಅಲ್ಲೋಗಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಆಧಾರ್ ಕಾರ್ಡ್ ಏನು ಬೇಡ ಗೈಸ್, ಇಲ್ಲೇ ಇಕ್ಬಿಟ್ಟು ಹೋಗೋಣ.
ಸುಮ್ಮನೆ ಯಾಕಂದ್ರೆ ಕಳೆದೋದೆ ತಿರ್ಗಾ 70 ರೂಪೀಸ್ ಗೈಸ್ ಕೊಡೋಕ್ಕೆ ಅದು ತಗೊಳಕ್ಕೆ ಬೇಡ ಅಡ್ಡಾಡೋಣ ಬರೀ ಅಲ್ಲೋಗಿ ಏನಲ್ಲ ಇನ್ನೂ ಹೆಸರು ಹೇಳಿರಲ್ವಾ ತಮ್ಮನೇ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಬರ್ತಿರೋದು ಸಂಜಿತ್ ಹೆಗ್ಡೆ ದಿ ಸಿಂಗರ್ ಬರ್ತಾವ್ರೆ ಅವ್ರು ಬಂದಮೇಲೆ ಸಾಂಗ್ ಆಡಿದ್ರೆ ಸೋತೆ ಓದಿ ಸಾಂಗ್ ಆಡಿದ್ರೆ ತೋರಿಸ್ತೀನಿ ಇಲ್ಲ ಗೆದ್ದೆ ಸಾಂಗ್ ಆಡಿದ್ರೆ ಅದು ತೋರಿಸ್ತೀನಿ ನೋಡಿ ಬನ್ನಿ ಕಾಣಿಸ್ತಿದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮ್ಮ ಅಣ್ಣವ್ರ ಕೈಯೆಲ್ಲ ಕೂದಲು ಗಂಟಿಸ್ಬಿಟ್ಟೆ ಗಾಯಿಸಿದನ ಕುರ್ದಿ ಇವಾಗ ಸಂಜಿತ್ ಹೆಗ್ಡೆ ಇಲ್ಲ ಬಂದಿಲ್ಲ ಗಾಯ್ಸ್ ನೋಡೋಣ ಎಷ್ಟು ಗಂಟೆನೇ ಇವಾಗ 8-9 ಗಂಟೆವರೆಗೂ ನೋಡ್ತೀನಿ ಅಷ್ಟೇ ಲಾಸ್ಟ್ 8 ಗಂಟೆ ಆಗೋಗಿದೆ. ನೋಡಿ 7:48 ಅದೇನ ಬರ್ಲಿಲ್ಲ ಅಂದ್ರೆ ಹೋಗ್ತಾ ಇರೋದೆ ಮನೆಗೆ. ನೀವು ಒಂದ್ ಸ್ವಲ್ಪ ಎಂಜಾಯ್ ಮಾಡಿ ಗೈಸ್ ಕಾನ್ಸರ್ಟ್ ನ ಹಾಕ್ತೀನಿ ವಿಡಿಯೋ ಇವಾಗ. ಈ ಹಾಡು ಎಲ್ಲೇ ಹಾಡಿದ್ರು ಈ ಹಾಡು ನೀವು ನನಗಿಂತ ಚೆನ್ನಾಗಿ ಹಾಡ್ತೀರ ಅಂತ ನಂಗೆ ಗೊತ್ತು. ಯು ಸಿಂಗ್ ದಿಸ್ ಫಾರ್ ಮೀ. ಯಾರೋ ಹೇಗಿದ್ದೀರಿ? How you doing tonight, man? Hey, ಮಳೆ ಬಂದ್ರು ಕಾಯ್ತೀರಾ? ಮ್ಯಾಚ್ ಇದೆ ಆದರೂ ಕಾಯ್ತೀರಾ? ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇಷ್ಟು ವರ್ಷದಿಂದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಾಡು ಮಾಡ್ತಿರೋದು ನಾನು. ಇಷ್ಟು ಜನ ಬರ್ತಾರೆ ಅಂತ. It's beautiful every time I'm up here. Thank you for making so much noise tonight. Hey, ಸರಿಗಮಪದಿಂದ ಸುಮಾರು ಜನ ಗೊತ್ತಲ್ವಾ? 10 ವರ್ಷ ಆಯ್ತು ಮಾತಾಡೋದು. 10 ವರ್ಷ. ಆಮೇಲೆ ಓಲ್ಡ್ ಮ್ಯಾನ್ ನಾವು. ಬಟ್ ಇಲ್ಲಿ ನಾನು
when I started to sing, alva, I really didn't want to be a playback singer. I just wanted to make music. I wanted to learn how to write my own music. And ಒಂಥರ ಬೋರ್ ಬಂದ್ಕೊಂಡು ಶುರು ಮಾಡಿದ್ದೆ ಕೆಲಸ. And that ended up with singing all your film songs and all that. But 400 ಹಾಡು ಆದಮೇಲೆ ಒಂದು 3-4 ಹಾಡು ನಾನು ಮನೇಲಿ ಕೂತ್ಕೊಂಡು ಬರ್ತಿರೋದು. I want to sing some of that for you. ಒಂದು ನನಗೆ ಅಲ್ಲಲ್ಲ ಅಂತ ನಂಗೆ ಗೊತ್ತಾ. ಇನ್ನೊಂದು ತಾರೆ ಬೆಳ್ಳಿಗೆ ಅಂತ ಕೇಳಿದ್ದೀರಾ? ಕೇಳಿದ್ದೀರಾ? ಇದು 3 ಮೇಲೆ ಹೇಳಿ. ಗೈಸ್, ಸಂಜಿತ್ ಹೆಗ್ಡೆ ಇವಾಗ ಕಾನ್ಸರ್ಟ್ ಮುಗಿಸ್ಕೊಂಡು ಎಲ್ಲರೂ ಇವಾಗ ಜಾತ್ರೆಯಲ್ಲಿ ಏನೋ ಆಟ ಆಡಕ್ ಬಂದಿದ್ದೀವಿ ಗೈಸ್. ನೋಡಿ ಇವಾಗ ಎಲ್ಲ ರಿಯಾಕ್ಷನ್ಸ್, ಆಮೇಲೆ ಔಟ್ಕಮ್ಸ್ ನೋಡೋಣ. ಬನ್ನಿ ಗೈಸ್, ತೋರಿಸ್ತೀವಿ ಗೈಸ್. ಇದ್ರಲ್ಲಿ ಹೋದ್ರೆ ಎಲ್ಲರೂ ಔಟ್ಕಮ್ ಜಾಸ್ತಿ ಬರುತ್ತೆ ಗೈಸ್. ಇದರಿಂದ ಔಟ್ಕಮ್ ಜಾಸ್ತಿ ಬರುತ್ತೆ ಇದರಿಂದ. ಇದಕ್ಕೆ ಹೋಗಿ ಟ್ರೈ ಮಾಡೋಣ ಗೈಸ್. ನೋಡಿ ಇಲ್ಲಿ ಇದ್ರಲ್ಲಿ ಔಟ್ಕಮ್ ಬರಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಔಟ್ಕಮ್ ಜಾಸ್ತಿ ಬರುತ್ತೆ ಇದರಿಂದ. ಎಂಜಾಯ್ ಸಾಕಾಗುತ್ತೆ. ಇನ್ನ ಬೇಕು ವಯಸ್ಸು, ಇನ್ನ ಬೇಕಿದು. ಸರಿಯಾಗಿ ಹೋಯ್ತೈತೆ ಇವಾಗ. ಇದೆಲ್ಲ ಏನು ಅನ್ಸಲ್ವಾ? ಅಲ್ಲ ಅವ್ನಿಗೆ ಅಲ್ಲಿ ಮೇಲ್ಗಡೆ ಕೂತವನಲ್ಲ, ಅಲ್ಲಿ ಜೀವ ಬರ್ತೈತೆ ನೋಡಲಿ, ಅಲ್ಲಿ ನೋಡಲಿ. ತಡಿ ತೋರಿಸ್ತೀನಿ. ಇಲ್ಲಿಗೆ ಹೋದ್ಮೇಲೆ ಹೆಂಗಾಗುತ್ತೆ ನೋಡಿ. ಸ್ಪೀಡು ಕುತ್ಕೊಳ್ಳಿ. ನಾನು ಸೆಂಟ್ರಲ್ಲಿ ನಾನು ಹಿಂಗೋಯ್ತೀನ. ಟಿಕೆಟ್ ಕೊಡಿ ಎಲ್ಲಾರ್ದು ಟಿಕೆಟ್ ಗೈಸ್. ಪ್ರಿಕಾಷನ್ಸ್ ರೆಡಿ. ಲಾಕ್ ಆಗಲ್ಲ ಅಷ್ಟೇ, ಅದು ಆಗುತ್ತಾ? ಅಯ್ಯೋ, ರಿಯಾಕ್ಷನ್ ಸಿಗ್ಲಿಲ್ಲ. ಒಬ್ರ ಎತ್ತುತ್ತಾರೆ. ರಿಯಾಕ್ಷನ್ ಹಿಂಗ್ ಹಿಡ್ಕೊಂಡು ಸ್ಟಾರ್ಟ್ ಆಯ್ತು ಗೈಸ್. ಸ್ಪೀಡ್ ಆಯ್ತು ಗೈಸ್. crazy ಆಗೈತೆ. ಗೈಸ್ ಹೇಳ್ದೊಟ್ಟಾಗಿ ರಿವ್ಯೂ ಕೇಳ್ತೀನಿ ತಡೀರಿ ಎಲ್ಲಾರ್ದು. ಸಕ್ಕದಾಗಿತ್ತು. ತಡೀರಿ ಇಳಿದೊಟ್ಟು ರಿವ್ಯೂ ಕೇಳ್ತೀನಿ.
ಇವ್ರ ಕಾರ್ನರ್ ಅಲ್ಲಿ ಅಲ್ಲ ಹಿಂಗೆ ಹಿಡ್ಕೊಂಡ್ ಕೂತಾರೆ ಔಟ್ಕಮ್ ಚಿಕ್ಕ ಮಕ್ಳ ಬಲ್ಲಿ ಜೀವ ಇಲ್ಲಿ ಬಂತು ಇದಕ್ಕೆ ಅಲ್ಲಿ ಏನೋ ಅಲ್ಲಿ ಹಾಗೆ ಹೆಂಗಿತ್ತು ತಲೆ ಸುತ್ತಾಯ್ತು ಬರೆಯೋ ನೋಡೋಣ ಹೋಗೋಣ ನಡಿಯತ್ತಾಗೆ ಟೈಮ್ ಆಯ್ತು ಗೈಸ್ ಬೆಳಗ್ಗೆ ಮಧ್ಯಾಹ್ನ 4 ಗಂಟೆಗೆ ಬಿಟ್ಟವನು ಮನೇನ ಇವಾಗ ಕರೆಕ್ಟಾಗಿ 11:15ಗೆ ಬಸ್ ಹಿಡಿದು ಇವಾಗ ಗಾಡಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಮ್ಮ ಮಾತ್ರ ಸರಿಯಾಗೈತೆ ಹೋಗಿ ಬೈಸ್ಕೊಳ್ಳೋದಷ್ಟೇ ಬನ್ನಿ ತೋರಿಸ್ತೀನಿ ಮುಂದೆ ಹಾಗೆ ಗೈಸ್ ಸಂಜಿತೆಗೆ ಒಂದು ಸಾಂಗ್ ಹಾಕೋದು ಯಾಕೆಂದರೆ ಅವ್ರ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಸಾಂಗ್ ಹಾಕಿರ್ತೀನಿ ಕೇಳಿ ಸಾಕು ಅವರಿಂದನೇ ಇಷ್ಟೊಂದು ಲೇಟ್ ಆಗಿರೋದು ಬನ್ನಿ ಇವತ್ತಿನ ಇವಾಗ ಇಲ್ಲಿಗೆ ಏನು ಮಾಡೋಣ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೈ ಬಾಯ್ ಬೈಸ್ಕೊಳಕ್ಕೆ ರೆಡಿ ಆಗಿದ್ದೀನಿ ಬೈ ಬಾಯ್